ಫಸ್ಟ್ ಡೇ ಫಸ್ಟ್ ಶಾಟ್ ಯಾವ್ದು ಏನು ಅಂತ ನೆನಪಿದ್ಯಾ? ಮಲ್ಗಿದ್ದು ಫಸ್ಟ್ ಶಾಟ್ ಫುಲ್ ಹಚ್ಕೊಂಡ್ ಮಲ್ಕೋಬೇಕು. ಅದೇ ಮಜಾ ಇತ್ತು. ಅಂಡ್ ಎಲ್ಲ ವಿನ್ನರ್ಸ್ ಸರ್. ಚಂದನ್ ಶೆಟ್ಟಿ, ಮಂಜು ಪಾವ್ಗಡ, ರಾಕೇಶ್ ಪೂಜಾರಿ ಎಲ್ಲ ಬರೀ ವಿನ್ನರ್ಗಳೇ ಸಿಗ್ತಾ ಹೋಗಿದ್ ನನಗೆ. ಬಂಗಾರಿ ಅವನು ಇವ್ರದ್ದು ರಾಕೇಶ್ ಸರ್ದು ನೀವು ರ್ಯಾಪ್ ನೋಡ್ಬೇಕು ಸರ್. ಸರ್ ಇವರಿಬ್ರು ಸಕಲೇಶ್ ಕುಮಾರ್ ಅನ್ಸುತ್ತಲ್ಲ ಅದು ಗೋಲ್ಡ್ ಫ್ಯಾಕ್ಟರಿ ಸಾಂಗ್ ಅದ್ಭುತವಾಗಿರೋದು. ಇದೆಲ್ಲ ಸರ್ ಇವ್ರಿಬ್ರು ಹೊತ್ಕೊಂಡ್ ತಿರ್ತಾರೆ ಸರ್ ಸಿನಿಮಾನ. ರಾಕೇಶ್ ಮತ್ತೆ ಚಂದನ್ ಇಬ್ರು ಹಿಂಗ್ ಹೊತ್ಕೊಂಡ್ ತಿರ್ತಾರೆ. ಆ ಕಡೆ ನಾನು ಈ ಕಡೆ ನೀನು ಕಮ್ಮನ್ ಲೆಟ್ಸ್ ಗೋ ಅಂತ ಹಿಂಗ್ ಹೊತ್ಕೊಂಡು ಹೋಗ್ತಾನೆ. ನಾನು ಆ ಕಡೆ ಇದ್ರೆ ಇವ್ರ ಈ ಕಡೆ, ಇವ್ರ ಈ ಕಡೆ ಆದ್ರೆ ಅವ್ನ ಆ ಕಡೆ. ನಿಜವಾಗ್ಲೂ ಇಬ್ಬರು ಕಾಂಬಿನೇಷನ್ ಖುಷಿ ಆಗಲ್ಲ. ಬಟ್ ಆ ಸಾಂಗ್ ಅಲ್ಲೇ ಕಾಣಿಸುತ್ತೆ ಅವ್ರು ಆಲ್ರೆಡಿ ಫ್ರೆಂಡ್ ಆಗಿದ್ದವ್ರು ಅಥವಾ ಊರು ಬಂದ್ ಫ್ರೆಂಡ್ ಆದವ್ರು. ಅದನ್ನೆಲ್ಲ ಸಿನಿಮಾ ಆಗುತ್ತೆ. ಯಾಕೋ ನೀವು ನ್ಯೂಸ್ ಬಸ್ ಅಲ್ಲೇ ಫಸ್ಟ್ ಎಲ್ಲ ಕಥೆ ಹೇಳ್ಕೊತಾ ಚೆನ್ನಾಗಿದೆ ನೋಡಿ. ಎಲ್ಲಾ ಕ್ಯಾರೆಕ್ಟರ್ಗಳು ಅದ್ಭುತ, ಒಬ್ಬೊಬ್ರು ಅದ್ಭುತಾನೆ. ರಾಕೇಶ್ ಪೂಜಾರಿ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಮನುಷ್ಯ. ಅರ್ಚನಾ ಇಸ್ ಆಲ್ಸೋ ವೆರಿ ಗುಡ್ ಕಾಸ್ಟ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅರ್ಚನಾ ಕೂಡ. ಆಸ್ ಯೂಶಲ್ ಇನ್ ಮಂಡ್ಯ ರಮೇಶ್ ಸರ್ ಆಗ್ಲಿ, ರಮೇಶ್ ಅಣ್ಣ ಆಗ್ಲಿ, ತಾರಮ್ಮ ಆಗ್ಲಿ, ದತ್ತಣ್ಣ ಆಗ್ಲಿ, ಅಂಡ್ ಈ ಕ್ಯಾರೆಕ್ಟರ್ಗಳೆಲ್ಲ ಹೇಳೋದೇ ಬೇಕಾಗಿಲ್ಲ. ಬಟ್ ಆಸ್ ಅ ಲೀಡ್ ಅಲ್ಲ ಇವರಿಬ್ರು ಕಾಂಬಿನೇಷನ್ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ಅಂಡ್ ನೋಡೋದಕ್ಕೆ ತದ್ವಿರುದ್ಧ ಅಂತಂದ್ರು ಅವರಿಬ್ರು ಜೋಡಿ ತುಂಬಾ ಮುದ್ದಾಗಿ ಕಾಣಿಸುತ್ತೆ. ಹೌದು, ಸಾಂಗ್ ಗೊತ್ತಾಗುತ್ತೆ ನಿಮ್ಗೆ. ಸಾಂಗ್ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. ಅದು ಹಂಗ ಅಂದ್ರೆ ದ ಕ್ಯೂಟ್ ಮೂಮೆಂಟ್ ಆರ್ ನಾಟ್ ಮೇಡ್, ಇಟ್ ವಿಲ್ ಹ್ಯಾಪನ್. ಒಂದು ಮುದ್ದಾಗಿರೋಂಥದ್ದು ನಾವು ಬಲವಂತವಾಗಿ ಏನಾದ್ರು ಮಾಡ್ಬಿಟ್ಟು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ತನಕ್ ತಾನೇ ಸೃಷ್ಟಿ ಆಗುತ್ತೆ ಸರ್. ದಟ್ ಈಸ್ ವಾಟ್ ಹ್ಯಾಪೆಂಡ್ ಇದೆ. ಚಂದನ್ ಅವರು ಇವತ್ತಿಗೂ ಕೂಡ ಪೀರಿಯಡಿಕ್ ಸಿನಿಮಾಗಳು ಅಥವಾ ಈ ತರ ಕಂಟೆಂಟ್ ಸಿನಿಮಾಗಳು ಅಂದ್ರೆ ಕಾಡುವಂತ ಸಿನಿಮಾ ಯಾವುದು? ಇವಾಗಿನ ಟೈಮ್ ಅಲ್ಲಿ ಬಂದಿರೋಂಥದ್ದು. ಈಗ ಉದಾಹರಣೆಗೆ ಅಣ್ಣವ್ರದ್ದು ಬಂಗಾರದ ಪಂಜರ ಅಂತ ಬಂದಾಗ ಈಗ್ಲೂ ಆ ಸಿನಿಮಾ ನೋಡಿದ್ರೆ ನಗ್ತಾ ಇರ್ತೀವಿ. ಆ ಮಟ್ಟಿಗೆ ಖುಷಿ ಕೊಡುವಂತ ಸಿನಿಮಾ ಆ ತರದೆಲ್ಲ ಇರುತ್ತೆ. ನಿಮ್ಗೆ ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ ಎನಿ ಟೈಮ್ ಆಲ್ ಟೈಮ್ ಫೇವರೇಟ್, ವೆರಿ ಇನ್ಸ್ಪಿರೇಷನಲ್ ಮೂವಿ. ಅದೆಲ್ಲ ಸಾಕಷ್ಟು ಸಿನಿಮಾಗಳಿದೆ. ರಾಜಣ್ಣ ಅವ್ರದ್ದು ಯಾವ್ದು ಒಂದು ಸಿನಿಮಾ ಹಳೆಯದಲ್ಲಿ ಹಳೆ ಕಾಲ ಅವ್ರದ್ದು ನಮ್ಗೆ ಆಗ ಬರ್ತಿದ್ದ ಸಿನಿಮಾ ಚಾನಲ್ ಉದಯ ಮೂವೀಸ್ ಅಂತ ಬರ್ತಿತ್ತು. ಅದೇ ಅಷ್ಟೇನೆ, ಅದ್ರಲ್ಲೇ ನೋಡ್ಬೇಕಷ್ಟೇ ನಾವು. ದೂರದರ್ಶನ್ ಉದಯ ಮೊನ್ನೆ ಒಂದು ಕಂಟೆಂಟ್ ಬರ್ತಾ ಇದ್ದೆ, ಬರೋ ಚಿತ್ರಮಂದಿರಕ್ಕೆ ಹೋಗೋಣ ಅಂತಂದ್ರೆ ಚಿತ್ರಮಂಜರಿ ನೋಡ್ಕೊಂಡ್ ಕೂತಿಯ ನನ್ ಮಗ ಬರಲೇ ಅಂತ. ಯಾಕಂದ್ರೆ ಚಿತ್ರಮಂಜರಿ ಕಾಯ್ತಿರುವಂತದ್ದು. ಅದು ಹಾಗೆ ಆ ಊರಲ್ಲಿ ಏನೇನ್ ಅವಘಡಗಳು, ಆ ಊರಲ್ಲಿ ಏನೇನಂತ ಒಂದು ಚೇಷ್ಟೆ ಚಟುವಟಿಕೆ ಏನೇನು ಆಗುತ್ತೆ ಅಲ್ಲಿದೆಲ್ಲ ಇಡೀ ಇದನ್ನ ಟ್ರೈ ಮಾಡಿದ್ವಿ ಸರ್ ಸಿನಿಮಾದಲ್ಲಿ ತರೋದಕ್ಕೆ. ಶುಕ್ರವಾರದ ಪೇಪರ್ ಪೀಸ್ ಹಾಕ್ತಾ ಇದ್ರು ಟಿವಿಲಿ, ಇಂಥ ಥಿಯೇಟರ್ ಪಿಕ್ಚರ್ ಇದೆ ಅಂತ. ಹೌದು, ಅಂತ ಎಲ್ಲಾ ಒಳ್ಳೊಳ್ಳೆ ಘಟನೆಗಳನ್ನ ಈ ಸಿನಿಮಾದಲ್ಲಿ ನೀವು ಕುತ್ಕೊಂಡು ಅನುಭವಿಸ್ಬೋದು. ವರ್ಷ ಎದ್ದು ಹೋಗ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಎಂಟೈರ್ ಸಿನಿಮಾ ನಿಮ್ಗೆ ಹಂಗೆ ಕಾಣಿಸುತ್ತೆ, ನೋಡೋದಕ್ಕೂ ಹಂಗೆ ಕಾಣುತ್ತೆ. ನೀವು ಹಳ್ಳಿನಲ್ಲೇ ಇದ್ದೀರಾ ಅಂತ ನಾವು ಫೀಲ್ ಬರುತ್ತೆ ಆ ಉದ್ದೇಶಕ್ಕೆ. ಚಂದ್ರನ್ ಅವರು, ನಿಮಗೆ ಆ ಥರ 90s ಡೇಸ್ಗಳನ್ನ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತದೆ. ಆ ಥರದೊಂದು ಸಿನಿಮಾ ಮಾಡಿ ಈಗ ನೋಡೋದಾದ್ರೆ ಅದೇ ಚಂದ ಅನ್ಸುತ್ತಾ ಅಂತ? 90s ಅದು ಸರಿನೇ ಸರ್, ಅವಾಗನೇ ಸರಿ ಅಂತಾನೆ ಅನ್ಸುತ್ತೆ. ಎಲ್ಲ ಓಡ್ತಾ ಇದಾರೆ ಇವಾಗ, ಬೇಜಾನ್ ಕೆಲ್ಸಗಳು ಕಳ್ಕೊಳ್ತಾ ಇದಾರೆ, ಕ್ರಿಯೇಟಿವಿಟಿ ಕಳ್ಕೊಳ್ತಾ ಇದಾರೆ ಜನ. ಮೇನ್ ಆಗಿ ಎಲ್ಲ ಡಿಪೆಂಡೆನ್ಸಿ ಜಾಸ್ತಿ ಆಗ್ಬಿಟ್ಟಿದೆ ಕಂಪ್ಯೂಟರ್ ಫೋನ್ ಮೇಲೆ. ಸೊ ತಲೆ ಓಡಿಸೋದು ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ ಕಂಪ್ಯೂಟರ್ ತಲೆ ಓಡಿಸ್ಲಿ ಬರೀ ನಾನೊಂದು. ಆಮೇಲೆ ಯಾವಾಗ ನಿಮ್ಗೆ ಸರ್ ಅನ್ನ ನಿಮ್ಗೆ ಕೂತಿದ್ದ ಜಾಗದಲ್ಲಿ ಅನ್ನ ಕೈಗೆ ಸಿಗಕ್ ಶುರು ಆಯ್ತು, ಅಲ್ಲಿ ಕಂಪ್ಲೀಟ್ ನಿಂತೋಗ್ಬಿಟ್ರಿ. ನೀವು ಕೈಗೆ ನಿಮ್ಗೆ ಅನ್ನ ಕೈಗೆ ಸೀದಾ ಕೈಗೆ ಊಟ ಬರೋದಕ್ಕೆ ಶುರು ಆಗೋದು. ಊಟ ಏನ್ ಸರ್, ಎಲ್ಲ ತರಕಾರಿ ಅಕ್ಕಿ ಬೇಳೆ ಎವ್ರಿಥಿಂಗ್. ಬೆಳಗ್ಗೆ 9 ಗಂಟೆಗೆ ನಾವು ಸರ್ ಇವತ್ತು ನಂಬ್ತೀರಾ ಬಿಡ್ತೀರಾ, ಅಯನ್ ಬಾಕ್ಸ್ ತರಿಸ್ಕೊಂಡು 5 ನಿಮಿಷದಲ್ಲಿ ಬಂತು. ಅಯನ್ ಬಾಕ್ಸ್ ಮರ್ತ್ಬಿಟ್ಟಿದ್ದೆ ನಾನು ತರೋದು. ಸೊ ಬಟ್ಟೆ ಇಸ್ತ್ರಿ ಮಾಡ್ಕೋಬೇಕು, ಏನ್ ಮಾಡೋದು, ಇಸ್ತ್ರಿ ಅಂಗಡಿ ಹುಡ್ಕೊಂಡು ಹೋಗ್ಲಾ, ಆಗಲ್ಲ. 5 ನಿಮಿಷದಲ್ಲಿ ಅಯನ್ ಬಾಕ್ಸ್ ಬಂತು, ನಾನು ಅಯನ್ ಬಾಕ್ಸ್. ಸರ್ ಬೆಳಗ್ಗೆ 6 ಗಂಟೆಗೆ ನಮ್ದು 6 to 6 ಶೂಟಿಂಗ್ ಇರ್ತಿತ್ತಲ್ಲ, ಸುಮ್ಮನೆ ಸರ್ 7 ಕಾಲು ಹೊತ್ತಿಗೆ ಸುಮ್ಮನೆ ನೇಗ್ಲಿಂಗ್ ಎತ್ಕೊಂಡು ಹಿಂಗೆ ಹೊರಟ್ಬಿಡ್ತಾ ಇರ್ತಾರೆ. ನಾವು ಕೆಲಸ ಮಾಡ್ತೀವಿ ಅಂದ್ರೆ 1, 2, 3 ಹೋಗ್ತಾನೆ ದನಕರುಗಳು ಓಡಾಡ್ತಿರ್ತವೆ, ಅದು ಇದು ಓಡಾಡ್ತಿರ್ತಾರೆ ಸರ್. ಅವ್ರ ಬಿಸಿ ಲೈಫಲ್ಲಿ ನಾವೇನು ಟ್ರಾಕ್ತೀವಿ ಸರ್. ಅವ್ರು ನಿಜವಾಗ್ಲೂ ಹೇಳ್ತೀವಿ, ರೈತ ದೇವ್ರು ಅಂತ ಅನ್ನೋದಕ್ಕೆ. ಅವ್ರ ಬಿಸಿ ಲೈಫಿಗೆ ಅವರಷ್ಟು ನೋಡಿ ಬದುಕಲ್ಲಿ ಬ್ಯುಸಿಯಾಗಿರೋ ಜಗತ್ತಿನಲ್ಲಿ ಯಾರಿಲ್ಲ ಸರ್. ಹೆಂಗ್ ಬ್ಯುಸಿಯಾಗಿರ್ತಾರೆ ಗೊತ್ತಾ. ದನ ಕಟ್ಕೊಂಡು ಶೂಟಿಂಗ್ ಇಟ್ಕೊಳಕ್ಕೆ ಅಂತ ಹಿಂಗ್ ನೋಡ್ಕೊಂತ ದನ ನಿಂತ್ಕತ್ತೆ, ನಡಿಯಲೇ ಕೆಲಸ ನೋಡ್ಕೊಂಡು ಹೋಗ್ಬಂದವ್ರ, ಶೂಟಿಂಗ್ ತಕೊಂಡವ್ರ, ನಡಿಲೇ ಅಂತ
ಅವ್ರ ಕೆಲಸ ಮಾತ್ರ ಯಾವ್ದೇ ಕಾರಣಕ್ಕೂ ಲೇಟ್ ಆಗೋಗಿಲ್ಲ. ಅವ್ರು ಪಾಡ್ಗೋರು ಹೋಗ್ತಾ ಇದ್ರು. ಹಾಲ್ ಕರೋ ಟೈಮಾಗ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಕುಡಿತೆ ಹಾಲ ಅಂತ ಸುರೇಶ್ ಕೊಡಕ ಯಾರು ಕೊಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ? ಚಾನ್ಸೇ ಇಲ್ಲ. ಚಂದನ್ ಅವರ ಹೆಸರೇನು ಈ ಸಿನಿಮಾದಲ್ಲಿ, ಮತ್ತೆ ಈ ಕ್ಯಾರೆಕ್ಟರ್ಗೆ ವಿಲನ್ ಅನ್ನೋರ ಇಲ್ವಾ ಅಂತ? ನಿಮ್ ಮಾತು ಕೇಳಿ ನಾನು ಆದಷ್ಟು ಬೇಗ ಕಾಲನೇ ಇವ್ರ ಕಾಲನೇ ಇವ್ರಿಗೆ ವಿಲನ್ ಪಾಪ. ಸೊ ಈ ಸಿನಿಮಾದಲ್ಲಿ ನೋಡಿ ನಮ್ ಪಿಕ್ಚರ್ ಅಲ್ಲಿ ಫಸ್ಟ್ ಟೈಮ್ ವ್ಯಕ್ತಿ ವಿಲನ್ ಅಲ್ಲ, ವಿಲನ್ ಅಲ್ಲ, ಪ್ರಕೃತಿನೇ ವಿಲನ್ ಇವ್ರಿಗೆ. ಕ್ಯಾರೆಕ್ಟರ್ ನೇಮ್ ಕ್ಯಾರೆಕ್ಟರ್ ನೇಮ್ ಹೇಳಾಗಿದೆ ಅನ್ಸುತ್ತೆ, ವಿಜಯ್ ಅಂತ. ಸೊ ನನ್ಗೆ ಐ ವಾಂಟೆಡ್ ಹಿಸ್ ಫಸ್ಟ್ ಶ್ರೀನಿ ಅಂತ ಇಟ್ಟಿದ್ದು, ಶ್ರೀನಿವಾಸ ಅಂತ ಇಟ್ಟಿದ್ದು. ಆಮೇಲೆ ಏನೋ ಗೊತ್ತಾಗ್ಲಿಲ್ಲ ನನಗೆ, ಫಸ್ಟ್ ಸಿನಿಮಾ ಆಗಿ ಅವ್ರಿಗೆ ಗೆಲುವು ಆಗಬೇಕು, ಕಂಟಿನ್ಯೂಸ್ ಆಗಿ ಗೆಲ್ಲಬೇಕು. ಅದು ಯಾವ ಕ್ಷಣದಲ್ಲಿ ನಾವು ವಿಜಯ್ ಅಂತ ಇಟ್ವ, ಎರಡೂನು ಬೇಕು ಅಂತಾನೆ ಮೇಡಮ್ಗೂ ಇವ್ರಿಗೂನು ಹಾ ಆ ಕಡೆ ವಸಂತ, ಈ ಕಡೆ ವಿಜಯ್ ಅಂತ ಹೇಳಿ ಎರಡು ಕಾಲ ಆಪೋಸಿಟ್ ವಸಂತ ಕಾಲ ಇದು ವಿಜಯ ಪರ್ವ ಸ್ಟಾರ್ಟ್ ಆಗ್ಲಿ ಅಂತ. ಸೊ ಸರ್ ತುಂಬಾ ನೀವು ಸಿನಿಮಾದಲ್ಲಿ ನಿಮ್ಗೆ ತೋರಿಕೆಗೆ ಮಾತ್ರ ಕತೆ ಆಮೇಲೆ ಇದು ಕಾಣುತ್ತೆ ಸರ್. ಅದನ್ನ ಇನ್ನೂ 2 ಸತಿ ಇನ್ನೂ 3 ಸತಿ ಪಿಕ್ಚರ್ ನೋಡಿದ್ರಿ ಅಂತಂದ್ರೆ ತುಂಬಾ ಮಾತುಗಳು ನಿಮ್ಗೆ 2 ಡಿವಿಷನ್ ಅಲ್ಲಿ ಓಡಕ್ ಶುರು ಆಗುತ್ತೆ ಇಡೀ ಸಿನಿಮಾ. ಅಂದ್ರೆ ಇವ್ರ ಹೆಸರು ಏನಕ್ಕೆ ಅದನ್ನ ಇಡಬೇಕು, ಆ ಹುಡುಗಿ ಹೆಸರು ವಸಂತ ಅಂತ ಇಡಬೇಕು ಅಂತ ಇನ್ನು ಅನ್ನೋದು ಕತೆ ನಾರ್ಮಲ್ ಆಗಿ ಪಿಕ್ಚರ್ ನೋಡಿದಾಗ ನಿಮ್ಗೆ ಖುಷಿ ಮಜಾ ಎಲ್ಲ ಸಿಕ್ತು. ಇನ್ನೊಂದ್ಸತಿ ನೋಡಿದ್ರೆ ಏನಾರ ಸಿಗುತ್ತಾ ಅಂತ ನೋಡಿದ್ರೆ ಅಂತ ಇಟ್ಕೊಳ್ಳಿ ಸರ್, ಇನ್ನೊಂದ್ಸತಿ ನಿಮ್ಗೆ ಬೇರೆ ಕಾಣಿಸುತ್ತೆ ಪಿಕ್ಚರ್. ಹಂಗ್ ಮಾಡಿ ಇಟ್ಟಿದೀವಿ. ಆಮೇಲೆ ಅದೇ ತಗೊಂಡಿದೆ ಸರ್. ನಾವ್ ಯಾವ್ದನ್ನು ಪ್ರಯತ್ನ ಪೂರ್ವಕವಾಗಿ ಏರಿದ್ದಲ್ಲ ಕತೆಗೆ. ಸಿನಿಮಾಗೆ ಆಗ್ಲಿ, ಮೇಡಮ್ ಆಗ್ಲಿ, ಸುಜಯ್ ಅವ್ರಾಗ್ಲಿ, ರಮೇಶ್ ಅಣ್ಣ ಆಗ್ಲಿ, ರಾಕೇಶ್ ಪೂಜಾರಿ ಆಗ್ಲಿ, ಪಾವಗಡ ಮಂಜು ಸರ್ ಯಾರೂ ಬಿಟ್ಟಿಲ್ಲ ಸರ್. ಎಲ್ರು 6-4 ಏನ್ ಫ್ರಂಟ್ ಹಂಗೆ ಹೊಡಿಯೋದು ಎಲ್ರು. ನಾವು ಸಾಕು ಸಾಕು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಹಂಗೆ ಸಿನಿಮಾದ